ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನೋಡಿ, ಮಳೆ ಕಮ್ಮಿನೇ ಆಗ್ತಾಯಿಲ್ಲ. ಇದು ಅಸಲೆ ಮಳೆ ಅಂತೆ. ಹಾಗಾಗಿ ಇದು ಅಸಲೆ ಕಟ್ಟೋವರೆಗೂ ಬಿಡಲ್ಲ ಅಂತ ಹೇಳೋರು. ಅವಾಗ ನಾವು ಊರಲ್ಲಿದ್ದಾಗೆಲ್ಲ ಹೊಲದ ಕೆಲಸಕ್ಕೆಲ್ಲ ಮಾಡ್ತಿದ್ವಲ್ಲ, ಅವಾಗ ಅಸಲೆ ಕಟ್ಟೋವರೆಗೂ ಬಿಡಲ್ಲ ಅಂತೇಳಿ. ಅಂದರೆ ಬದಿನಾಗೆಲ್ಲ ಹುಲ್ಲು ಎಲ್ಲ ಜಾಸ್ತಿ ಬೆಳೆಯುತ್ತೆ ಮಳೆ ಹುಯ್ದು, ಹಾಗಾಗಿ ಅಂತ ಹೇಳೋರು. ಅದಕ್ಕೆ ಇದು ಅಸಲೆ ಮಳೆ ಅಂತ. ನೋಡಿ, ಮಳೆ ಕಮ್ಮಿನೇ ಆಗಿಲ್ಲ. ನಾನು ಹೊರಗಡೆ ಬಟ್ಟೆ ಒಣಗಾಕಿದ್ದೆ. ಹಾಗೆ ನೋಡೋಣ ಒಣಗೋದೇನೋ ಅಂದ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬಿದ್ದಿತ್ತು. ಅದಕ್ಕೆ ಎತ್ಕೊಂಬರೋಣ ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಎತ್ಕೊಬರೋಲ್ಲ, ನೋಡೋಣ ಅಂತ ಹೋಗ್ತಾಯಿದ್ದೀನಿ. ನೆನ್ನೆ ಒಗೆದಿರೋ ಬಟ್ಟೆ ಅವು ಇನ್ನೂ ಒಣಗೇ ಇಲ್ಲ. ಯಾವಾಗ ಒಣಗ್ತಾವೋ ಗೊತ್ತಿಲ್ಲ. ಇಷ್ಟು ಬಟ್ಟೆ, ಒಂದು ಬಟ್ಟೆನೂ ಒಣಗಿಲ್ಲ ಇದರಲ್ಲಿ. ನೋಡೋಣ, ನೋಡ್ತೀನಿ. ಒಣಗಿದ್ರೆ ಎತ್ಕೊತೀನಿ, ಇಲ್ಲಾಂದರೆ ಇಲ್ಲ. ಬಿಸಿಲು ಇರಬೇಕು ಬಟ್ಟೆ ಒಣಗೋಕ್ಕೆ, ಇಲ್ಲಾಂದರೆ ಒಂಥರ. ನೋಡಿ, ಒಂದು ಬಟ್ಟೆ ಒಣಗಿಲ್ಲ. ಅದಕ್ಕೆ ಮಳೆ ಹಿಂಗೆ ಹಿಡ್ಕೊಂಡ್ರೆ ಯಾವ ಬಟ್ಟೆನೂ ಒಣಗಲ್ಲ. ಸುಮ್ಮನೆ ಬಟ್ಟೆ ಒಗೆಯೋದು, ಆಮೇಲೆ ಅವು ಒಂಥರ ಎಲ್ಲ ವಾಸನೆ ಬರ್ತವೆ. ಈಗ ಏನಾದರೂ ಬಿಸಿಲಿಗೆ ಬಿದ್ದರೆ ಮತ್ತೆ ನಾನು ಜಾಲಿಸಿ ಒಣಗಾಕ್ಬೇಕು ಇವನ್ನ. ಮತ್ತೆ ಹಂಗೆ ಇಟ್ಕೊಳಕ್ಕಾಗಲ್ಲ, ಯಾಕಂದರೆ ವಾಸನೆ ಬಂದುಬಿಟ್ಟಿರ್ತೈತಿ. ಮಳೆಯಲ್ಲಿ ನೆಂದು ಮಳೆ ನೀರು ನೆಂದು ಬಟ್ಟೆ ವಾಸನೆ ಬಂದುಬಿಡ್ತವೆ, ಹಂಗೆ ಇಡೋಕ್ಕಾಗಲ್ಲ. ಮತ್ತು ಅವನ್ನ ಜಾಲಿಸ್ಬಿಟ್ಟು ಒಣಗಿಸಿ ಇಟ್ಕೋಬೇಕು ಒಳಗಡೆ, ಇಲ್ಲಾಂದರೆ ಎಲ್ಲ ಒಂಥರ ಸ್ಮೆಲ್ ಬಂದಿರುತ್ತೆ. ಹಾಗಾಗಿ ಬಟ್ಟೆ ಒಣಗಿರಲಿಲ್ಲ. ಮತ್ತು ಒಳಗೆ ಬಂದು ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು. ನೋಡಿ, ನನ್ನ ಮಗ ಚಳಿ ಹೊತ್ಕೊಂಡು ಮಲ್ಕೊಂಬಿಟ್ಟವ್ನೆ. ಹೊತ್ಕೊಂಡು ಮೊಬೈಲ್ ನೋಡ್ತಾವನೆ. ನಾನು ನಮ್ಮ ಮನೇಲಿ ಹಾಕಿದ ಬಾಗಿಲು ತೆಗಿಯೋದೇ ಇಲ್ಲ ನಾವು. ಚಳಿ ಜಾಸ್ತಿ. ಹಂಗಾಗಿ ನಾನು ಅದಕ್ಕೆ ಟೀ ಮಾಡೋಣ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ತಂದಿದ್ದೆ, ಸೋಸಿಲ್ಲ, ಹಂಗೆ ಇಟ್ಟಿದ್ದೀನಿ. ಟೀ ಮಾಡೋಣ ಅಂದ್ಬಿಟ್ಟು ಒಳಗಡೆ ಬಂದೆ. ಏನಪ್ಪ, ಹಾಗೆ ಒಂದು ವಿಷಯ ನಿಮ್ಮ ಜೊತೆ ಮಾತಾಡ್ಕೊಂಡು ಟೀ ಮಾಡ್ತೀನಿ. ಏನಪ್ಪ ಅಂದರೆ, ನೋಡಿ, ಒಂದು ಸ್ವಲ್ಪ ಪಾತ್ರೆ ಇದೆ ಸಿಂಕಲ್ಲಿ. ಅಂದರೆ ಟೀ ಪಾತ್ರೆಗಳೆಲ್ಲ ತೊಳಿಬೇಕು. ಅವೆಲ್ಲ ಹಂಗೆ ಬಿದ್ದಿದ್ದು ಸಿಂಕಲ್ಲಿ. 1-2 ಪಾತ್ರೆ, ಟೀ ಪಾತ್ರೆಗಳು, ಅವೆಲ್ಲ ತೊಳ್ಕೊತೀನಿ. ಈ ಚಳಿಗೆ ಟೀ ಕುಡಿದ್ರೂ ಯಾಕೋ ಅದು ಟೀ ಕುಡಿಬೇಕು ಅನ್ನಿಸ್ತೈತೆ. ಅಂದರೆ ಗ್ಯಾಸ್ಟ್ರಿಕ್ ಇದರಿಂದ ಸ್ವಲ್ಪ ನಾನು ಕಮ್ಮಿ ಮಾಡಿದ್ದೀನಿ. ಇತ್ತೀಚೆಗೆ ಟೀ ಕುಡಿಯೋಲ್ಲ, ಜಾಸ್ತಿ ಕಮ್ಮಿ ಮಾಡಿದ್ದೀನಿ ಟೀ ಕುಡಿಯೋದ. ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಟೀ ಮಾಡೋಣ ಅಂತ ಪಾತ್ರೆ ತೊಳಿತಾ ಇದ್ದೀನಿ. ನಾನಿವತ್ತು ಬೆಳಗ್ಗೆ ಮಂಡಿಪೇಟೆಗೆ ಹೋಗಿದ್ದೆ. ಅಂದರೆ ಸ್ವಲ್ಪ ಏನಕ್ಕಪ್ಪ ಅಂದರೆ, ನಮ್ಮಂಥವ್ರು ನಿಜವಾಗ್ಲೂ ಒಡವೆ ಏನಾದರೂ ಅಡ ಇಟ್ಬಿಟ್ರೆ ಬಿಡಿಸ್ಕೊಳ್ಳೋದು ಕಷ್ಟ. ಒಡವೆ ಒಂದ್ಸಲ ಅಡ ಇಟ್ಬಿಡ್ಬೋದು, ಆದರೆ ಬಿಡಿಸ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ನಾನು ಟೀ ಮಾಡಿ ಈಚೆಗೆ ಬಂದೆ, ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡ್ಕೊಂಡೆ. ಬಿಡಿಸ್ಕೊಳ್ಳೋದು ತುಂಬ ಕಷ್ಟ. ನಮ್ಮಂಥವ್ರು ಒಡವೆ ತಗೊಳ್ಳೋದು ಕಷ್ಟ, ಬಿಡಿಸ್ಕೊಳ್ಳೋದು ಕಷ್ಟ. ಒಬ್ಬರು ಹೇಳ್ತಾರೆ 10 ಗ್ರಾಮು ಅಂತಾರೆ, 1 ಗ್ರಾಮ್ಗೆ 10,000 ಅಂತಾರೆ. ಒಬ್ಬರು ಹೇಳ್ತಾರೆ 1 ಗ್ರಾಮ್ಗೆ 11,000 ಅಂತಾರೆ. ಒಬ್ಬರು ಹೇಳ್ತಾರೆ. ಅದು ಯಾರ ಮಾತು ಅಂತ ಕೇಳೋದಲ್ವ. ನಮಗೆ ಒಡವೆ ತಗೊಳ್ಳೋಕ್ಕೂ ಭಯ, ಒಡವೆ ಅಡ ಇಡೋಕ್ಕೂ ಭಯ. ಅಡ ಇಟ್ಬಿಡ್ಬೋದು, ಬಿಡಿಸ್ಕೋಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನಿಜವಾಗ್ಲೂ. ನಾನು ನನ್ನ ಒಡವೆ ಬಿಡಿಸ್ಕೋಬೇಕು ಅಂತ ತುಂಬ ಅಂದರೆ ತುಂಬ ಪ್ರಯತ್ನಪಟ್ಟು ಒಡವೆ ಬಿಡಿಸಿದ್ದು ನಿಜವಾಗ್ಲೂ. ಏನಪ್ಪ ಅಂದರೆ, ಕಳ್ಕೊಂಬಿಟ್ರೆ ಮತ್ತೆ ತಗೊಳ್ಳೋವಷ್ಟು ನಮಗಿಲ್ಲ, ಒಡವೆ ತಗೊಳ್ಳೋವಷ್ಟು ಕೆಪಾಸಿಟಿ ನಮಗಿಲ್ಲ. ಹಾಗಾಗಿ ಒಡವೆ ಹೋಗ್ಬಿಡುತ್ತಲ್ಲಪ್ಪ ಅನ್ನೋ ಭಯಕ್ಕೆ ನಾನು ನೈಟು ಹಗಲು ನಿದ್ದೆ ಮಾಡಿಲ್ಲ. ಅಷ್ಟು ಒಂದು ಭಯ ಹತ್ಕೊಂಡ್ಬಿಡ್ತು ನನಗೆ ಒಡವೆ ಎಲ್ಲಿ ಹೋಗ್ಬಿಡುತ್ತಪ್ಪ ಅಂತ. ಯಾಕಪ್ಪ ಅಂದರೆ, ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಇವತ್ತು ನಾವೆಲ್ಲ ರಿಲೇಷನ್ನಲ್ಲೋ ಇಲ್ಲ ಯಾವುದಾನ ಒಂದು ಮದುವೆ ಫಂಕ್ಷನ್ಗೆ ಹೋದರೆ ನನ್ನ ಹತ್ರ ಒಡವೆ ಇರಲಿಲ್ಲ. ನೀವು ಸುಮಾರು ಸತಿ ನನ್ನ ವಿಡಿಯೋ ನೋಡಿದ್ದೀರ. ಅದರಲ್ಲಿ ನಾನು ಬಂಗಾರದ ವಾಲೆನೇ ಇಟ್ಟಿಲ್ಲ, ಬರೀ ಕಿವಿಲಿರೋದೇ ಜಾಸ್ತಿ. ಹಂಗಾಗಿ ಎಲ್ಲ ನಾವು ಹೋದರೆ ಹೊರಗಡೆ ಈ ಅಮ್ಮನಿಗೆ ಏನೋ ಒಂದು ಜೊತೆ ಒಡವೆ ತಗೊಂಡು ಇಟ್ಕೊಳ್ಳೋಕ್ಕಾಗಲ್ವ ಅಂತ ಅಂದ್ಕೊತಾರೆ ಜನಗಳು. ಇವಾಗ ನಮ್ಮ ಎದುರಿಗೆ ಅನ್ನಲಿಲ್ಲ ಅಂದರೆ ಮನಸ್ಸಲ್ಲಾದರೂ ಅಂದ್ಕೊತಾರೆ. ಆದರೆ ಏನು ಮಾಡೋದು, ಇಟ್ಟಿರೋ ಒಡವೆನೇ ಬಿಡಿಸ್ಕೊಂಬರೋಕ್ಕೆ ಆಗ್ತಿರಲಿಲ್ಲ ನನಗೆ. ಹಾಗಾಗಿ ನಿಜವಾಗ್ಲೂ ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ ನಾನು. ಅಷ್ಟು ಒಂದು ನನಗೆ ಆತಂಕ ಹತ್ಕೊಬಿಡ್ತು. ನಾನು ಒಡವೆ ಹೆಂಗಪ್ಪ ಬಿಡಿಸ್ಲಿ, ಒಡವೆ ಯಾವಾಗ ತರೋದು ಮನೆಗೆ, ಯಾವಾಗ ಬಿಡಿಸೋದು ಅನ್ನೋದೊಂದು ಚಿಂತೆ ಆಗೋಗ್ಬಿಟ್ಟಿತ್ತು ನನಗೆ. ಹೆಂಗೋ ಒಂದು ಸ್ವಲ್ಪ ಬಿಡಿಸ್ಕೊಂಡು ಬಂದೆ ಒಡವೆನ. ಏನಪ್ಪ ಅಂದರೆ,
ಸಖತ್ತು ಕಷ್ಟ. ಇವಾಗ ಇರೋದನ್ನ ಕಳ್ಕೊಂಬಿಟ್ರೆ ನಾವು ಮತ್ತೆ ಸಂಪಾದನೆ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಇವಾಗಿನ ರೇಟ್ಗಳ್ಗಂತೂ ನಾವು ಏನು ತಗೊಳಕ್ಕಾಗಲ್ಲ. ನಾನು ಯಾವುದೋ ಒಂದು ಒಡವೆ ಕೇಳಿದೆ ಸೇಟು ಅಂಗಡೀಲಿ, ಒಂದು ಸೈಡ್ ಮಾಟಿ ಕೇಳಿದೆ ನಾನು. ಸೇಟು ಅವ್ರೇನಂದ್ರು ಅಂದರೆ 4,000 ಹೇಳ್ಬಿಟ್ರು ಸೈಡ್ ಮಾಟಿಗೆ. ಸುಮ್ಮನೆ ಇದು ಬಂದುಬಿಟ್ಟೆ ನಾನು. ನಿಜವಾದ 4,000 ಎಲ್ಲಿ? ಅವಾಗೆಲ್ಲ ನಾನು 1,000ಕ್ಕೋ 1,500ಕ್ಕೋ ಸೈಡ್ ಮಾಟಿ ತಗೊಂಡಿದ್ದು. ಇವತ್ತು 4,000 ಹೇಳ್ತಾರೆ. ನಿಜವಾಗ್ಲೂ ಒಂದು 3-4 ವರ್ಷದ ಮುಂಚೆ 1,500ಕ್ಕೆ ತಗೊಂಡಿದ್ದೆ ನಾನು ಸೈಡ್ ಮಾಟಿ. ಇವಾಗ 4,000 ಹೇಳ್ತಾರೆ. ಗ್ಯಾರಂಟಿ ಯಪ್ಪ ಎಷ್ಟು ಒಂದು ಭಯ ಆಗುತ್ತೆ ಅಂದರೆ ಒಡವೆ ತಗೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ಯಾರು ಅಷ್ಟೇ ಇರೋ ಒಡವೆ ಕಳ್ಕೊಂಡ್ವಿ ಅಂದರೆ, ನಾನಂತೂ ಒಡವೆ ಇಟ್ಟುಬಿಟ್ಟು ತುಂಬ ಅಂದರೆ ತುಂಬ ನೋವು ತಿಂದ್ಬಿಟ್ಟಿದ್ದೀನಿ. ಹಂಗಾಗಿ ಏನೋ ಒಂದು ಕಷ್ಟಪಟ್ಟು ಯಾವುದೋ ಒಂದು ಸಂಘದಲ್ಲಿ ಲೋನ್ ಮಾಡಿಸಿ ನಾನು ಒಡವೆ ಬಿಡಿಸಿಟ್ಕೊಂಡಿದ್ದೀನಿ ಇವತ್ತು. ಹಂಗಾಗಿ ನನಗೆ ತುಂಬ ಅಂದರೆ ತುಂಬ ಒಡವೆ ಮೇಲೆ ಅಂದರೆ ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ. ಇವತ್ತು ನಾವು ಕಳ್ಕೊಂಬಿಟ್ರೆ 1 ಗ್ರಾಮ್ ಚಿನ್ನ ತಗೊಳಕ್ಕಾಗಲ್ಲ. ನಮ್ಮಂಥ ಅವರು ಎಲ್ಲಿ ತಗೊಳ್ಳೋದು? ಅವತ್ತು ದುಡ್ದು ಅವತ್ತು ತಿನ್ನೋಂಥವ್ರು ತಗೊಳ್ಳೋದು. ಏನೋ ಇರೋ ಅಂಥವ್ರು ಏನು ಬೇಕಾದ್ರೂ ಮಾಡಿಸ್ತಾರೆ, ಅದು ಇದು ಅಂತ ಮಾಡಿಸ್ತಾರೆ. ನಮ್ಮಂಥವ್ರು ಏನು ಮಾಡೋದು? ಹಿಂಗೆ ಒಡವೆ ರೇಟೆಲ್ಲ ಹಿಂಗೆ ಜಾಸ್ತಿ ಆಮೇಲೆ ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ರೆ ನಮ್ಮಂಥವ್ರು ಏನು ಮಾಡೋದು? ನಿಜವಾಗ್ಲೂ ನನಗೆ ಇದೆಲ್ಲ ನೋಡಿದಾಗ ನಮ್ಮ ತಾಯಿ ನನಗೂ ನಮ್ಮ ಅಕ್ಕನಿಗೆ ಚಿಕ್ಕ ಮಕ್ಕಳಲ್ಲಿ ಬರೀ 500 ರೂಪಾಯಿ ಕೊಟ್ಟು ಇಬ್ಬರಿಗೂ ಒಂದೊಂದು ಜೊತೆ ಚೈನ್ ತಂದಾಕಿತ್ತು. ಬರೀ 500 ರೂಪಾಯಿಗೆ ಇಬ್ಬರಿಗೂ ಒಂದೊಂದು ಜೊತೆ ಚೈನ್ ತಂದಾಕಿತ್ತು. ಅಲ್ಲಿಗೆ ನೋಡಿ 250 ರೂಪಾಯಿ ಒಂದೊಂದು ಜೊತೆ ಚೈನ್. ನಿಜವಾಗ್ಲೂ ನಮ್ಗೆ ಇವತ್ತು ನೆನಪೈತೆ ನನಗೆ. 250 ಕೊಟ್ಟು ಒಂದೊಂದು ಜೊತೆ ಚೈನ್ ತಂದಾಕಿತ್ತು. ಅವರೇ ಸುಮಾರು ವರ್ಷದ ಮುಂಚೆ ಒಂದು 95ನೇ ಇಸ್ವಿಲಿ 94ನೇ ಇಸ್ವಿಲಿ. ನಿಜವಾಗ್ಲೂ ನಮ್ಮಮ್ಮ ಅವಾಗೆಲ್ಲ ಅಷ್ಟು ಕಮ್ಮಿ ರೇಟಿಗೆ ಒಡವೆ ಸಿಗೋದು. ಅವಾಗ ದುಡ್ಡು ಇರಲಿಲ್ಲ ಜನಗಳ ಹತ್ರ ತಗೊಳ್ಳೋಕ್ಕೆ, ಬಡವ್ರ ಹತ್ರ. ಅವಾಗ ಹೊಟ್ಟೆ ಹೊಂಚ್ಕೊಂಡು ತಿನ್ನೋದೇ ಕಷ್ಟ ಆಗಿತ್ತು. ಇವಾಗ ಹೊಟ್ಟೆಗೈತೆ ಒಡವೆ ತಗೊಳಕ್ಕಾಗಲ್ಲ.